ಬನ್ನಿ ಬನ್ನಿ ನೋಡಿ ನಿಮ್ಗೆ ಯಾವ ಥರ ಬೇಕು ಈ ಥರ ಇದೆ. ಯಾವ ಮಾಡಲ್ ಬೇಕು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೊಡ್ತೀನಿ ಹೇಳಿ. ನೋಡಪ್ಪ ನಮ್ಗೆ ಅಚ್ಚುಕಟ್ಟಾಗಿರೋದ ಬಟ್ಟೆ ಹೋಗಿ ಬಿಸಿ ಕೊಟ್ಬಿಟ್ಟು ಅದು ಬಟ್ಟೆ ಒಗ್ದು ಹಿಂಡಿ ಹಾರಾಗಿ ಕೊಡ್ಬಿಟ್ಟು ಸಾಕು. ಇನ್ನು ಮಿಕ್ಕಿದ ಕೆಲಸ ನಾವೇ ಮಾಡ್ಕೊತೀವಿ ಮಾತ್ರ. ಬಟ್ಟೆ ಬಗ್ಗೆ ಕೆಲಸ ನಾವು ಸ್ವಚ್ಛ ಒಂಚೂರು ಇರಬೇಡ್ದು. ಹಂಗೆ ಮಾಡಿ ಅಂತ ಮಿಷಿನ್ ಕೊಡ್ಬೇಕಲ್ಲಪ್ಪ. ಅಂತ ಮಿಷಿನ್ ಎಷ್ಟಾಗುತ್ತಪ್ಪ ನೋಡಿ ಮೇಡಮ್. ಏನಾದ್ರೆ ವಾಷಿಂಗ್ ಮಿಷಿನ್ಗಳು ಕೆಲಸ ಮಾಡೋದೇನಾದ್ರೆ ಒಗಿತವೆ ಮತ್ತೆ ಡ್ರೈನು ಮಾಡ್ತವೆ, ನೀರೆಲ್ಲ ಹೋಗೋದ್ರೆ ಹಿಂಡ್ತವೆ. ಅದನ್ನ ಬಿಟ್ಟರೆ ಮರ್ಚಿ ಗಿರ್ಚಿ ಅವೆಲ್ಲ ಕೊಡೋದಿಲ್ಲ. ಅಂತ ಯಾವ ಅಂಗಡಿಲೂ ಸಿಗೋದಿಲ್ಲ. ನಮ್ಮ ಅಂಗಡಿ ಅಂತಲ್ಲ ಯಾವ ಅಂಗಡಿಲೂ ಸಿಗೋದಿಲ್ಲ. ಆ ಥರ ಮಾತ್ರ ಸಿಗೋದಿಲ್ಲ. ಅಲ್ಲ ಕಣಪ್ಪ ಜಗಪ್ಪ ಹಂಗಂತೀಯ ನೀನು. ನನ್ನ ಮಗ ಈಗ 20 ಸಲ ತಗೊಂಡೋಗಿ ಕೊಟ್ಟಿಲ್ವಾ ಬಟ್ಟೆ ಒಗ್ದು ಹಿಂಡಿ ಮೊರ್ಸಿ ಎಲ್ಲರೂ ಕೊಟ್ಟದಂತೆ. ಅದಕ್ಕೆ ನಿನ್ನ ಮಿಷಿನ್ ಕೊಡಲ್ಲ? ಓ ಬಿಡು, ಅದ ಮಿಷಿನ್ ನಿನ್ನ ಹತ್ರ ಇಲ್ವೇ ಕತೆ? ಇಲ್ಲ ಮೇಡಮ್, ಆ ಥರ ಎಲ್ಲೂ ಬರಲ್ಲ. ನೀವು ಬೇಕಾದ್ರೆ ಎಷ್ಟು ಅಂಗಡಿಗೆ ಕೊಡೋದು ಬೇಕಾದ್ರೂ ಕೇಳ್ಕೊಂಡು ಬನ್ನಿ. ಬೇರೆ ಡ್ರೈ ಇದೆ, ನಾನೇ ಹೇಳ್ತೀನಿ ಡ್ರೈ ಮಾಡುತ್ತೆ. ಚೆನ್ನಾಗಿ ಹಿಂಡಿ ಸ್ವಲ್ಪ ಮಾತ್ರ ಸವದ್ದೆ ಇರುತ್ತೆ ಅಷ್ಟೇ. ಬಟ್ಟೆ ಬೇಕು ಅಂದರೆ ಈ ಸೆಕೆಗಳೆಲ್ಲ ಹಾಕೊಳ್ಳಬಹುದು, ಅಷ್ಟು ಹಿಂಡು ಕೊಡುತ್ತೆ. ಹಾಗಂತ ಮುರ್ಚಿ ಕೊಡಲ್ಲ. ಸುಮ್ಮನೆ ನಿಮ್ಮಂಥವ್ರಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ನಾವು ಅಮೌಂಟ್ ಇಸ್ಕೊಂಡು ಕಳ್ಸೋಕ್ಕಾಗೋದಿಲ್ಲ. ಆಮೇಲೆ ನಾಳೆ ಬರ್ತೀರಾ ಮತ್ತೆ ನೀವು ಯಾಕೆ ನಮ್ಗೆ ಮರ್ಚಿ ಕೊಟ್ಟಿಲ್ಲ ಅಂತ ಕೇಳ್ತೀರಾ. ಅದನ್ನ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಮರ್ಚಿ ಮಾತ್ರ ಕೊಡಲ್ಲ. ನೀವು ಬೇಕಾದ್ರೆ ಒಂದು 5 ಮಿನಿಟ್ ಹಾರಾಕ್ಬಿಟ್ರು ಓಕೆ, ಅಷ್ಟು ಅಲ್ಲಿ ಡ್ರೈ ಮಾಡಿಕೊಡುತ್ತೆ. ಏನಂತೀರಾ? ಇಲ್ಲ ಏನೂ ಇಲ್ಲ, ನಮಗೆ ಮುಡ್ಚ್ಕೊಡೋ ಮಿಷಿನ್ ಬೇಕು. ನಮ್ಮ ಸೊಸೆಯರು ಕೆಲಸ ಮಾಡೋಂಗಿಲ್ಲ, ಮನೇಲಿ ಕೂತ್ಕೋಬೇಕು ಅಷ್ಟೇ ನಮ್ಮ ಸೊಸೆಯರು. ಮಷಿನ್ ಎಷ್ಟೇ ಇದ್ರು ಬಟ್ಟೆ ನಾವೇ ಹಾಕ್ಬೇಕು ಮಷಿನ್ ಒಳಗೆ. ಅದೇ ಒಂದು ಆಕಳಲ್ಲಮ್ಮ. ಚೆನ್ನಾಗಿ ಮಾತಾಡ್ತಿದ್ರಲ್ಲ ನೀವು. ಏನಾರು ಇರಲಿ ಸಾ, ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಬಟ್ಟೆ ನಾವೇ ಮಿಷಿನ್ ಒಳಗೆ ಹಾಕಿ ನಾವೇ ಎತ್ತಿ ನಾವೇ ಹಿಂದೆ ಹಾರಾಕೋದಾದ್ರೆ ಮಿಷಿನ್ ಯಾಕೆ ತಗೋಬೇಕು? ಒಂದೇ ಒಂದು ಕೆಲಸಪ್ಪ, ಕೈ ರಜ್ಜೆ ಹಾರಾಕತ್ತೀವಿ, ಅದಕ್ಕೆ ತಗೋಬೇಕು ಮಿಷಿನ. ಏನೋ ಸರ್ ಕೆಲಸ ಇದ್ದಂಗಾದ್ರಿ ಅಂತ ನಾ ತಗೊಳ್ಳೋದು ತಂಬಂದ್ರೆ ನೀವು ಹಿಂಗೆ ಹೇಳ್ತಿದ್ರಲ್ಲ ನೀವು. ಚೆನ್ನಾಗಿ ಹೇಳ್ತಿದ್ರಿ ಬಿಡಿ. ಮಬ್ಬ ಬೇರೆ ಅಂಗಡಿ ತಗೊಳಕಾಯ್ತದೆ, ಮಡ್ಚು ಕೊಡೋದು ಐದು ಅಂಗಡಿ ಇಲ್ವೇನಕತ್ತೆ. ಅದಕ್ಕಂಗೆ ಆಡ್ತಾನೆ ವಯ್ಯ. ಬಾ ಬೇರೆ ಅಂಗಡಿಗೆ ಹೋಗೋದ. ಸುಮ್ಕಿರ್ಗಂಗೆ ನೀನು ಬುದ್ಧಿಲ್ವಾಗಂಗೆ. ನಿನಗೆ ಬುದ್ಧಿಲ್ದೊಳಗೆ ಮಾಮೂಲಿ ಜೊತೆಗೆ ಮಾತಾಡ್ತಾ ಇದ್ದಿಲ್ಲ ನೀನು. ಮಡ್ಚಿ ಗಿಡ್ಚಿ ಎಲ್ಲ ಕೊಡಕ್ಕಿಡಕತ್ತೆ, ಹಿಂಡು ಕೊಡ್ತಾಕತ್ತೆ. ನಮ್ಮ ನೆಂಟರು ಮಾಡಲ್ಲ ಅವೇ ನೀನು ದಡ್ಡಂಗೆ ಬಿಡ. ಅದಕ್ಕೆ ಮತ್ತೆ ಅಡ್ಡಿ ಹೆಂಗೆ ಆಡ್ತಾ ಇದ್ದೀನಿ ನೀನು. ಕೆಲಸ ಸುಲಭ ಆಗಲಿ ಅಂತ ಕೇಳ್ತಾಬೇಕಂತ ಸುಮ್ಮನಿರು. ಅದಕ್ಕೆ ಅಂಗಡಿಯೇ ಕೆಲಸ ಸುಲಭ ಬೇಡವ ನಿನಗೆ. ಮಡ್ಚಿಕೊಟ್ರೆ ಸುಮ್ಮನಿರು ಅಂತ ಮಿಷಿನ್ ಕೇಳ್ತಾವ್ನಿಕತ್ತೆ. ನಾನಿವೆ ನಿಮ್ಮ ನೆಂಟರು ಮಾಡಿರೋದೆಲ್ಲ ಬರೀ ಹೊಗೆ ಮಿಷಿನೇನೋ ಮಡ್ಚಿ ಮಡ್ಗ ಮಿಷಿನ್ ತಂದ್ಕೊಡೋ. ಸುಮ್ಮನಿರು, ನಿಮ್ಮ ಒಳ್ಳೆದಕ್ಕೆ ಅಲ್ವಾ. ನೀವು ಕೆಲಸನೇ ಮಾಡಬಾರ್ದು ಆಯ್ತಾ. ಅದೇ ಒಕ್ಕಬೇಕು, ಅದೇ ಮಡ್ಚಿ ಕೊಟ್ಬಿಟ್ರೆ ತಗೊಂಡು ಇಕ್ಕೋಬೇಕು ಅಷ್ಟೇ. ಅಷ್ಟು ಮಾಡ್ಕೊಳಕ್ಕಿಲ್ವೇನ್ರಲ್ಲ ನಿಮಗೆ? ನೋಡೋಣ, ಅಷ್ಟು ಮಾಡ್ಕೊತೀವಿ. ಮ್ಯಾಮ್ ಯಾವ್ದು ಕೊಡ್ಲಿ ಮೇಡಮ್? ಅಯ್ಯೋ ಬಾಗ್ಲು ಮೇಲಿದ್ದಂತಲ್ಲ ಮೇಲೆ ಅದಕ್ಕೆ ಎಷ್ಟು, ಇದು ಕೆಳಗಿದ್ದಂದ್ರೆ ಅದಕ್ಕೆ ಎಷ್ಟು ಮೇಡಮ್? ಸ್ಟಾಪಲ್ಲಿರೋದು 18 ಇಂದ 25,000 ರೂಪಾಯಿ ತನಕ ಆಗುತ್ತೆ. ಮಾಮೂಲಿ ಫ್ರಂಟ್ ಡೋರ್ದು ಒಂದು 30ರಿಂದ 40 ಸಾವಿರ ತನಕ ಆಗಿರುತ್ತೆ. ಒಳ್ಳೆ ಕ್ವಾಲಿಟಿ ಇರುತ್ತೆ. ಒಂದು ವರ್ಷ ವಾರಂಟಿ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಹೇಳಿ. ನೀನು ಏನು ಹೇಳಿದೆ ಅಂತಲೇ ಅರ್ಥ ಆಗ್ಬಿಡ್ವಲ್ಲಪ್ಪ ನಮಗೆ. ಅದೇ ಕಣಪ್ಪ ನಾವು ಹೇಳ್ತಿರೋದು. ಬಾಗ್ಲದೆಲ್ಲ ಮೇಲಿದ್ದಂದ್ರೆ ಅದಕ್ಕೆ ಎಷ್ಟು, ಮುಂದಿದ್ದಂದ್ರೆ ಅದಕ್ಕೆ ಎಷ್ಟು ಅಂತ. ನೋಡಿ ಮೇಡಮ್, ಮೇಲಿದೆಯಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನೇ ಆಗುತ್ತೆ. ಮಧ್ಯದಲ್ಲಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಮೇಲಿರೋಕ್ಕೆ ಎಷ್ಟು ಆಗ್ಬೋದು? ಮೇಲಿರೋದು ಒಂದು 18 ಸಾವಿರ, ಒಂದು 24 ಸಾವಿರ ತನಕ ಆಗುತ್ತೆ. ಮಧ್ಯದಲ್ಲಿ ಇರೋದಕ್ಕೆ ಒಂದು 35ರಿಂದ 40 ಸಾವಿರ ತನಕ ಇದೆ. ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಸ್ಟ್ಯಾಂಡರ್ಡ್ ಆಗಿದೆ. ಒಂದು ವರ್ಷ ಗ್ಯಾರಂಟಿ ಕೊಡ್ತೀವಿ. 5ರಿಂದ 10 ವರ್ಷ ವಾರಂಟಿ ಇರುತ್ತೆ. ಓ ಅಷ್ಟಿದ್ದದ ರೈಟಿಂಗ್ಗೆ ಇದಿರಲ್ಲ ರೇಟು. 18 ಸಾವಿರ. ನೋಡಿ ಮೇಡಮ್, ನಿಮ್ಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ರೇಟು. ಇವಾಗ ಒಕ್ಕಡಿಗೆ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದ್ಬಿಟ್ಟು ನೀವು ಯಾವ್ದು ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ರೇಟ್ ಹಾಕೊಡೋಣ. ಸ್ವಲ್ಪ ಕಡಿಮೆ ಮಾಡೋಣ, ಡಿಸ್ಕೌಂಟ್ ಮಾಡ್ತೀವಿ. ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಡ್ರಿ ಅದು ಯಾವ ಕಲರ್ ಬೇಕೋ ಅದು ಏನು ಬೇಕೋ ನೋಡಿ ನಡ್ರಿ. ಯಾಕ ಕಡೆ ಬೇಡ ಅನ್ಸ್ತದೆ ನನಗೆ. ಬೇರೆ ಅಂಗಡಿ ಬನ್ನಿ. ಯಾಕ ಕಡೆ ಎಷ್ಟು ಉದ್ದ ಹೇಳ್ತಾವೆ. ಮೊದಲು ತಗೊಬಿಟ್ರೆ ನೀವು ತಗೋ ಹೋಗ್ಬಿಡಿ ಏನು ಬಿಡಕ್ಕೆ ನೋಡಿ ಐಡಿಯಾ ಮಾಡ್ತಿರೋದೇ ವಯ್ಯ. ಮೊದಲು ನೀವೇ ತಗೊಬಿಡಿ, ಆಮೇಲೆ ಏನು ಮಾಡೋದು ಅನ್ನೋಕ್ಕೆ ಹಿಂಗೆ ಐಡಿಯಾ ಮಾಡ್ತಾ ಕೂತವನೆ ಕತೆ. ಹೋಗಿ ಬೇರೆ ಅಂಗಡಿ ಹೋದ ಬನ್ನಿ. ಬನ್ನಿ ಮೇಡಮ್ ನೋಡಿ, ಮೊದಲು ನೋಡಿ ಮೇಡಮ್. ನೀವು ತಗೊಳ್ತಾರೆ ಪರವಾಗಿಲ್ಲ, ಫಸ್ಟ್ ನೋಡಿ ಆಮೇಲೆ ಡಿಸೈಡ್ ಮಾಡಿ ಅಷ್ಟೇ. ನಮ್ಮ ಅಂಗಡಿ ಬಂದವರೆಲ್ಲ ತಗೊಳ್ಳೇಬೇಕು ಅನ್ನೋದೇನು ರೂಲ್ಸ್ ಇರೋದಿಲ್ಲ. ಬನ್ನಿ ಫಸ್ಟ್ ನೋಡಿ, ಒಳ್ಳೆ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಅದ್ರ ಬಗ್ಗೆ ಹೇಳ್ತೀವಿ. ನಿಮ್ಗೆ ಯಾವ್ದು ಬೇಕು ಅಂತ ತಗೊಳ್ಳಿ. ತಗೊಂಡ್ಮೇಲೆ ರೇಟ್ ಮಾತಾಡೋಣ. ಇಲ್ಲ ಕ್ಯಾಶ್ ಕೊಡ್ತಿರೋ, ಒಂದು ಲೋನ್ ತಗೋತಿರೋ ನೋಡೋಣ. ನನಗೆ ಸಾಲ ಫಲ ಬೇಡ, ಕಾಸು ಕೊಟ್ಟು ತಗೋತೀನಿ. ಈಗ 18 ಸಾವಿರ ಹೇಳಿದೆಯಲ್ಲ, ಅದು 12 ಸಾವಿರ ಮಾಡ್ಕೊಳಕ್ ಹಾಕಿಲ್ವಾ? ಅದಾಗ 30 ಸಾವಿರ ಹೇಳಿದೆಯಲ್ಲ, ಅದನ್ನ 18 ಮಾಡ್ಕೊಳಕ್ ಹಾಕಿಲ್ವಾ? ಮುಂದೆ ಬಾಗ್ಲದ್ರ ಮುಂದೆ ಬಾಗ್ಲು ಅದನ್ನ ತಗೊಂಡ್ಬಿಟ್ಟು 2 ಸಾವಿರ ಮಾಡ್ಕೊಟ್ಬಿಡಿ. ಇಲ್ಲ ಈಗ ನೀವು ಅದಕ್ಕಿನ್ನ ಡೋರ್ ಓಪನ್ ಮೇಲಿದೆಯಲ್ಲ, ಅದೇ ಸಕ್ಕತ್ತಾಗಿದೆ. ನಿಮಗೆ ಸೂಪರ್ ಆಗಿದೆ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಒಳ್ಳೆ ಚೆನ್ನಾಗಿ ಬರುತ್ತೆ. ಆ ಥರ ತಗೊಂಡೋದರೆಲ್ಲ ನಮ್ಮ ಮಗಳು ತುಂಬ ಇಷ್ಟಪಡ್ತಾರೆ. ಅದನ್ನೇ ಜಾಸ್ತಿ ಹೋಗ್ತಾ ಇರೋದು. ನೀವು ಫ್ರಂಟ್ ಡೋರ್ಗಿಂತ ಮಧ್ಯ ಡೋರಿಗೆ ತಗೊಳ್ಳಿ. ಬಂದ್ರವ ಹಿಂಗೆ ನಿಂತ್ಕೊಂಡ್ರೆ ಹೆಂಗೆ ನೀವು? ಹೆಂಗೆ ನಿಂತ್ಕೊಂಡ್ರೆ ಬೇಡಪ್ಪ ನಮಗೆ ಯಾಕೋ ಚೆನ್ನಾಗಿಲ್ಲ ಅನಿಸ್ತದೆ. ನೀವು ಹೋಗದ ನಮ್ಗೆ ಯಾಕೋ ಚೆನ್ನಾಗಿರಕತ್ತೆ. ಸುಮ್ಮನೆ ಮರ್ಚ್ಕೊಳ್ಳೋದ್ರಿಂದ ಏನು ಇರುವಂತೆ ಸುಮ್ಮನೆ ತಗೊಂಡೋಗಿ ಬೇಡದು ಬದಿ ಬೇಡಿ. ಮ್ಯಾಮ್ ಎಷ್ಟು ಅಂಗಡಿಗೆ ಹೋದ್ರೂ ಯಾವ ಅಂಗಡಿನೂ ಮರ್ಚ್ಕೊಡಲ್ಲ. ಇದು ವಾಷಿಂಗ್ ಮಾಡಿದ್ರೆ ಡ್ರೈ ಮಾಡುತ್ತೆ ಅಷ್ಟೇ. ತಗೊಂಡು ನೀವು ಹೊರಗಡೆ ಆರೋಗ್ಕೋಬೇಕು. ನೀವು ಆಗಲ್ಲ ಅಂದರೆ ನಮ್ಮ ಅಂಗಡಿಲಿ ಇಲ್ಲ ಮೇಡಮ್. ಇಲ್ಲೇ ತಗೊಳ್ಳಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನಮ್ಮ ಅಂಗಡಿ ಪ್ರಾಡಕ್ಟ್ ಕಡೆಲ್ಲ. ಬೇಡಿ ಸಾ, ನಮ್ಗೆ ಬೇಡಿ. ನಮ್ಗೆ ಯಾವ ಕಡೆ ಸರಿ ಗೊತ್ತಿಲ್ಲ, ಬೇರೆ ಅಂಗಡಿ ತಗೋತೀವಿ. ಹಂಗಂದಿರವಾ? ಹಂಗೆ ಬೇಡಕ್ಕೆ ಬೇಡವಾ? ಇಲ್ಲಿ ಚೆನ್ನಾಗಿ ತಗೋವಾ? ಗೊತ್ತಾಯ್ತಲ್ಲ ಬನ್ನಿ ಅಮ್ಮ. ಇಲ್ಲವ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕದು? ನಿಮ್ಗೆ ಇಷ್ಟ ಆಗುತ್ತೆ ನಾನು ತಗೊಳ್ಳೋದು. ನನಗೆ ನಿಮಗೆ ತಗೊಡ್ತಿರೋದು ನಾನು ವಾಷಿಂಗ್ ಮಿಷಿನ ಅಂತಿದ್ರಲ್ಲಿ ನೀವೇ ಬೇಡ ಅಂದ್ಬಿಟ್ರೆ ನನಗೇನು ಮಾಡಕ್ಕೆ ಹೇಳಿ. ಬೇಡಿ ನಡ್ರಿ, ನೀವು ಹೇಳ್ದಂಗೆ ಅದು ನಡ್ರಿ. ಬ್ಯಾಡಿ ಕಡೆ ಸಾ, ಯಾಕ ಕಡೆ ನಮ್ಮ ಸೊಸೆರು ಹೋಗ್ತಿಲ್ಲ. ಬನ್ನಿ ಹೊಸ ಹೊಸ ಮಾಡಲ್ಗಳವೆ ಎಂದು ತೋರಿಸ್ತೀನಿ. ಬನ್ನಿ ಸ್ವಲ್ಪ ಕಡಿಮೆ ಮಾಡೋಣ. ಬನ್ನಿ
ಬೇಡ ಕಮ್ಮಿ ಕೊಟ್ಟರು ಬೇಡ ಕಣಪ್ಪ ನಾನು ಸೊಸೆ ಒಪ್ಪಲ್ಲ. ವಾಷಿಂಗ್ ಮಿಷಿನ್ ಬೇಡಿ, ಫ್ರಿಜ್, ಟಿವಿ, ಇನ್ನು ಯಾವ್ಯಾವ್ದು ಐಟಮ್ಗಳಿದೆ ಹೊಸ ಹೊಸ ಐಟಮ್ಗಳು ಆಫರ್ ಇದೆ ತಗೊಳ್ಳಿ, ಟ್ರೈ ಮಾಡಿ ಒಂದ್ಸಲ. ಕಿಚನ್ ಐಟಮ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಮಿಕ್ಸಿ, ಗ್ರೈಂಡ್ರು, ಕುಕ್ಕರು, ಐರನ್ ಬಾಕ್ಸ್, ಕುಕ್ಕರ್, ತವಾ ಎಲ್ಲ ಆಫರ್ ಇದೆ, ಸಖತ್ತಾಗಿದೆ ತಗೊಳ್ಳಿ. ಇದರ ಬತ್ತಿ ಅವಕ್ಕೆಲ್ಲವ ಈಗ ಅರ್ಜೆಂಟ್ಗೆ ಬಟ್ಟೆ ಒಗೆದು ಮುಡಿಸ್ಕೊಂಡ್ರು ಸಾಕು ಅಂತ ಮಿಷಿನ್ ತಗೊಂಡ್ರು ಸಾಕು. ಸರಿ ಸರಿ ಕೈ ಅದೇ ಆ ವಾಷಿಂಗ್ ಮಿಷಿನ್ ಬಿಡ್ಕೊಂಡಿದ್ದಾನು ಒಂಚೂರು ಚೆನ್ನಾಗಿಲ್ಲ ಇರುವಿಲ್ಲ ಕೊಡ್ತಾ ಅವಳದು ಮುಡ್ಸ್ಕೊಡಲ್ವಂತೆ, ನೀವು ಮುಡ್ಸ್ಕೊಡೋದೇ ತಗೊಳ್ಬೇಕು ನಮಗೆ, ಅವ್ರು ಮುಡ್ಸಲ್ವಂತೆ, ಬರೀ ಇಡ್ಡಿ ಮುಳುಗದಂತೆ ಎತ್ಕೆ ಖಾರ ಆಗ್ತದಂತೆ. ನನಗೆ ಬುದ್ಧಿ ಇಲ್ದಾರ ಆಟ ಆಗ್ತಿದ್ದಿಲ್ಲ ನೀನು, ಯಾವ ಕಾಲದಲ್ಲಿ ವಾಷಿಂಗ್ ಮಿಷಿನ್ ಮುಡ್ಸ್ಕೊಟ್ಟವು. ನಿನ್ಗೊಮ್ಮಗೆ ಬುದ್ಧಿ ಇಲ್ವಾ? ನಾನು ಒಣ್ಣೆದ್ರು ಬೈಬೇಕಲ್ಲ ಸುಮ್ಮಂದೆ ಎಂತೆ ಮುಡ್ಸ್ಕೊಟ್ಟವು ನೋಡಿ, ಅಚ್ಚಕಟ್ಟಾಗಿ ತಕೋ ತಗಸ್ಕೊತ ಸ್ಟಾಪ್ ಡೋರ್ ಬೇಡ, ಮುಂದ್ಗಡೆ ಬಾಗಲ್ಲ ಹಾಕೊಂಡು ಕೊಡೋದ ಎಲ್ಲಿದ್ರವಲ್ಲ ದುಡ್ಡು ಬೇಗ ಡೋರ್ ತಗೊಂಡ್ರವ, ಮುಂದ್ಗಡೆ ಡೋರ್ ಬೇಕಾದ್ರೆ ಇನ್ನೊಂದು ತಗೊಳಕತ್ತಿದೆ. ಇನ್ನೇನ್ ಮಾಡೋದು, ನಮ್ಮ ಮನೆ ಬರಲ್ವಾ, ತಗೊಂಡು ತಕ್ಕಡ್ಸ್ಕೊಳ್ಳೆ ಬೇಕು. ಬನ್ನಿ ಬನ್ನಿ ಮೇಡಮ್ ಬನ್ನಿ, ಏನ್ ಬೇಕಿತ್ತು? ಫೋನಲ್ಲಿ ಬೇಕಿತ್ತು, ಕ್ಯಾಸಲ್ಲಿ ಬೇಕಿತ್ತು? ಯಾಕಪ್ಪ ರಾತ್ರಿ ಬಿದ್ದೆ ನಾವೇ ಹೇಳ್ತೀವಂತೆ. ಒಳ್ಳೆ ಚೆನ್ನಾಗ ಕಣಮ್ಮ ಟೀಚರ್, ಒಳ್ಳೆ ಒಳ್ಳೆ ಪೈನಾಗವೆ ನೋಡು, ಅಲ್ಲಿ ಕರ್ಕೊಂಡು ಹೋಗಿದ್ರೆ ಅಂಗಡಿ ಪ್ರತಿಯೊಂದು ಮಿಡಿದವ್ರೆ ನೋಡು, ಏನ್ ಚೆನ್ನಾಗವೆ, ಸಖತ್ತಾಗವೆ ಕಣಮ್ಮ, ಇಲ್ಲೇ ತಗೊಳದ ಒಸಿ ಚೆನ್ನಾಗಿಲ್ಲ ಕಡೆ ಅಪ್ಪ, ಭಾರಿ ಚೆನ್ನಾಗವೆ, ಎಷ್ಟು ಚೆನ್ನಾಗವೆ ನೋಡು. ತಗೊಂಡ್ರೆ ಇಲ್ಲ ತಕೋ, ಹೆಚ್ಚು ಕಡಿಮೆ. ಈ ವಾಷಿಂಗ್ ಮಿಷಿನ್ ಎಷ್ಟಪ್ಪ ದುಡ್ಡು? ಎರಡು ಥರ ಇದೆ. ಮೇಲೆ ಡೋರ್ ಇದೆಯಲ್ಲ ಅದಕ್ಕೆ 18ರಿಂದ 19ರಿಂದ 20 ಸಾವಿರ ಒಳಗಡೆ ಆಗುತ್ತೆ. ಈ ಮಾಮೂಲಿ ಮಧ್ಯೆ ಡೋರ್ ಇದೆಯಲ್ಲ ಆ ಮಧ್ಯೆ ಡೋರ್ಗೆ ಒಂದು 30,000ದಿಂದ 35,000ವರೆಗೂ ಇದೆ. ಯಾಕಪ್ಪ ಆವಾಗ 15,000 ಹೇಳಿದ್ರೆ ನೀನು 19, 20 ಅಂತ ಏನೇನೋ ಮಾತಾಡ್ತಾ ಇದೆಯೇ? ನೋಡಿ ಅಮ್ಮ, ಇದು ಕ್ವಾಲಿಟಿ ಮೇಲೆ ಹೋಗುತ್ತೆ, ಸುಮ್ಮನೆ ಎಲ್ಲ ಒಂದೇ ರೇಟಲ್ಲಿ ಕೊಡೋಕ್ಕಾಗಲ್ಲ, ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಏನೋ ಒಂದು ಚೆನ್ನಾಗಿರೋದ ಮಧ್ಯೆ ಡೋರಿಂದ ಒಂದು 15,000 ಮಾಡ್ಕೊಂಡು ಕೊಡು ಅಮ್ಮ, ಅಷ್ಟು ಕಡಿಮೆ ಬರೋದಿಲ್ಲಮ್ಮ. ಬೇಕಾದ್ರೆ ಈ ಓಪನ್ ಡೋರ್ ತಗೊಳ್ಳಿ, ಲಾಸ್ಟ್ ಮೇಲಿದೆ ಸ್ಟಾಪ್ ಡೋರು, ಅದ್ರ ಬೇಕಾದ್ರೆ ತಗೊಳ್ಳಿ ಕೊಡ್ತೀನಿ, ಇದ್ರಲ್ಲಿ ಇಲ್ಲಮ್ಮ. ಕೊಡಪ್ಪ ಅದಕ್ಕೆ ನಡಿಯಪ್ಪ. ಏನು ಮಾಡಿದ್ರಿ ಏನು ಮಾಡೋದು, ಇವಾಗ ಕೊಡೋದೇ ಇಲ್ಲ ಅಂತ ಕೂತಾನಲ್ಲ, ಏನು ಮಾಡಪ್ಪ ಏನು ಮಾಡೋಕ್ಕದ್ದು, ಬಂದ್ಮೇಲೆ ಹಂಗೆ ಹೋಗೋದ ಆಟದ ಮೇಲೆ ಎಂತ ತಗೊಂಡ್ರೆ ಹೋಗ್ಬೇಕಲ್ಲ, ತಗೊಳ್ಳಿ ಇರಲಿ. ಇನ್ನೇನು ನಮಗೆ ಮಧ್ಯೆ ಡೋರು ತಗೊಂಡು ಹೋಗೋಕ್ಕೆ ಹೇಗ ಇದ್ದದ, ನಮಗೆ ಹೇಗ ಇಲ್ಲ ಕತೆ. ನಿಮ್ಮ ತಾವು ಬಟ್ಟೆ ಒಗ್ದು ಮುಡ್ಚಿ ಕೊಡೋಂಥದ್ದು ಮಿಷಿನ್ ಇಲ್ವಾ? ಇಲ್ಲ ಮೇಡಮ್, ಆ ಥರದಲ್ಲೆಲ್ಲ ಬರೋಲ್ಲ ನೋಡಿ ಮೇಡಮ್. ಅದ್ರ ಒಗೆಯುತ್ತೆ ಮತ್ತೆ ಡ್ರೈ ಮಾಡುತ್ತೆ, ಅದನ್ನು ಬಿಟ್ಬಿಟ್ಟು ಅದು ಮುಡ್ಚಿ ಗಿಡ್ಚಿ ಕೊಡೋದಿಲ್ಲ. ಅದು ಮಷೀನ್, ಅದು ಮನ್ಸಲ್ಲ ಕೊಟ್ಟದಂತಲ್ಲ ಮಿಷಿನಲ್ಲಿ ಬಟ್ಟೆ ಮುಡ್ಚಿ ಒಗ್ದು ಎಲ್ಲ ಮಾಡ್ಕೊಟ್ಟದಂತಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ಯಾವುದೇ ಅಂಗಡಿಗೆ ಹೋದ್ರೂ ಮುಡ್ಚಿ ಮಾತ್ರ ಕೊಡಿಕಿಲ್ಲ, ಚೆಂದ ಡ್ರೈ ಮಾಡುತ್ತೆ. ಅದನ್ನ ಒಂದು 5 ಮಿನಿಟ್, ಒಂದು 5 ನಿಮಿಷ 10 ನಿಮಿಷದಲ್ಲಿ ಹಾಕೋಬೋದು, ಆ ರೀತಿ ಮಾಡಿಕೊಡುತ್ತೆ. ಅದು ನೀವು ಖಂಡಿತ ನಿಜ, ಆದರೆ ಮುಡ್ಚಿ ಗಿಡ್ಚಿ ಎಲ್ಲ ಕೊಡೋದಿಲ್ಲ. ಸರಿ ಬಿಡಪ್ಪ, ಮುಂದುವರಿಯುವುದು ಅವೇ ಮಸ್ತಾಗಿ ಹುಡ್ತು. ನನ್ನ ಸೊಸೆಗೆ ವಾಷಿಂಗ್ ಮಿಷಿನ ಮುಡ್ಚಿ ಕೊಡೋದ ತಗೊಳೋದಂತ ಕೂಡ ಕಾಸು ಕೊಡ್ತೀವಿ ಮಿಷಿನ್ಗೆ. ಸುಮ್ಮನೆ ಯಾಕೆ ಸುಮ್ಮನೆ ತಗೊಳ್ಳೋದು, ಮುಡ್ಚಿ ಕೊಡೋ ಮಿಷಿನ್ ತಗೊಬಿಟ್ರೆ ನಮ್ಮ ಸೊಸೆಗೆ ಅನುಕೂಲ ಆಗಲ್ವಾ? ಹಂಗನ್ಬಿಟ್ಟು ಎಲ್ಲ ಅಂಗಡಿಲೂ ಕೇಳಿದೆ, ಮುಡ್ಚಿ ಕೊಡೋದ. ಒಂದು ಅಂಗಡಿಲೂ ಮುಡ್ಚಿ ಕೊಡೋ ಸಿಕ್ಕಲಿಲ್ಲ. ಅದೇನು ವಾಷಿಂಗ್ ಮಾಡೋದಂತೆ, ಹಿಂಡದಂತೆ, ಎಲ್ಲನೂ ಮಾಡೋದಂತೆ, ಮುಡ್ಚಿ ಮಾತ್ರ ಕೊಡಿಕಿಲ್ಲಂತೆ. ಅದಕ್ಕೆ ನಾವೇ ಸುಮ್ಮನೆ ಆದ, ಮುಡ್ಚಿ ಕೊಡೋಕ್ಕಿಲ್ಲ ಅಂದಮೇಲೆ ಇನ್ನೇನು ಮಾಡೋಂಗಿದ್ದದು, ಮುಡ್ಚೋದು ಇನ್ನೂ ಮಾಡಿಲ್ವಂತಲ್ಲ, ರೆಡಿಯಾಗಿ ಬಂದಿಲ್ವಂತಲ್ಲ. ಏನಂದಿರಪ್ಪ, ನಮ್ಮ ಸೊಸೆಗೆ ವಾಷಿಂಗ್ ಮಿಷಿನ್ ತಗೊಟ್ಬಿಟ್ಟೆ. ತಗೊಂಡೋಗ್ತೀನಿ ನಾವು ಇಂತ ಕಮ್ಮಿಯಾ ಹೊಸ ಹೋಗಿ ಥರ ಕೂತ್ಕೊಂಡು. ಏನಂದಿರಿ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳ್ಳಿ ವೆಬ್ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಹಂಗೆ ಎಲ್ಲರಿಗೂ ಧನ್ಯವಾದಗಳು. ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ.